ಯಾವ್ಯಾವ್ದಕ್ಕೆ ಬಳಸ್ತೀರಾ ಅಂತ? ನಾವು ವೇಸ್ಟ್ ಖರ್ಚು ಯಾವುದು ಮಾಡಲ್ಲಪ್ಪ, ಯಾವುದು ವೇಸ್ಟ್ ಖರ್ಚೇ ಇಲ್ಲ. ಈಗ ಮಕ್ಕಳು ಬಂದಾರ, ದುಡ್ಡು ಅನ್ನೋದು ಎಲ್ಲರಿಗೂ ಮುಖ್ಯ. ಎಲ್ಲರಿಗೂ ಮುಖ್ಯ ದುಡ್ಡು ಅನ್ನೋದು, ಎಲ್ಲರಿಗೂ ಮುಖ್ಯ. ತೊಗೊಂಡಿರ್ತೀವಿ ನಮ್ಮ ಹೊಟ್ಟೆಪಾಡಿಗೆ ಬೇಕಂತ. ಈಗ ಯವ್ವ ಅಂತ ಮಕ್ಕಳು ಬಂದಾರ, ಈಗ ಬಂದು ಸೀರೆ ಉಡಿಸಿದ್ರು, ಪಾದ ತೊಳೆದ್ರು, ಉಡಿ ತುಂಬಿದ್ರು, ತಮ್ಮ ತಾಲಿದ್ದಷ್ಟು ದಕ್ಷಿಣ ನನ್ನ ಕೈಯಾಗ ಕೊಟ್ಟರು. ನನ್ನ ಮಕ್ಕಳು ಬಂದಾರ ಅಂತ ನಾನು ಅವ್ರಿಗೆ ಕರ್ಕೊಂಡು ಉಣ್ಣೋದಂತಿರುತ್ತೆ, ನಗುದಂತಿರುತ್ತೆ. ಹೊಳಿನೇ ಮಂದಿ ಏನಾರು ಮಾಡೋ ಮಟ್ಟು ಬಂದಾಗ ನಾವು ಅವ್ರಿಗೆ ಮಾಡೋದಂತಿರುತ್ತೆ. ಎಲ್ಲ ಥರ ವಿಚಾರ ಬರೀ ಅವ್ರದ್ದು ತೊಗೊಂಡು ಕುಂದ್ರದು ಜೀವನ ಅಲ್ಲ. ಅವ್ರು ನಮಗೆ 100 ರೂಪಾಯಿ ಮಾಡಿದರೆ ನಾವು ಅವ್ರಿಗೆ 10 ರೂಪಾಯಿ ಹೊಳಿ ಮಾಡಿ ಮುಟ್ಟಿಸ್ಬೇಕು, ಅದು ತಾಯಿ ಸ್ಥಾನ. ಮಕ್ಕಳು ದುಡಿತಿರ್ತಾರೆ, ಈಗ ನಾ ಕುಂತು ತಿಂತಿರ್ತೀನಿ, ನನ್ನಲ್ಲಿ ರೊಕ್ಕಿಲ್ಲ, ಅವರಲ್ಲೇ ಅದು ದುಡಿತಾರೆ. ಅವರಲ್ಲೇ ಅದಲ್ಲ. ನಮ್ಮವ್ವ ಉಡ್ಲಿ ತೊಡ್ಲಿ ಅಂತ ಒಂದು 100 ರೂಪಾಯಿದವ್ರು ನನಗೆ ಮಾಡಿದರೆ, ನನ್ನ ಮಕ್ಕಳು ಸಣ್ಣವ್ರದಾರ ಬಂದಾರ 10 ರೂಪಾಯಿದ ಹಾಕಲು ಖುಷಿಯಿಂದ ಉಂಡು ಹೋಗಲ್ರಾಗ ನನ್ನ ಮನ್ಯಾಗ ಅಂತ ನಾನು ಮಾಡ್ಬೇಕು. ಅದನ್ನು ತಿಂದು ಕುಂದ್ರದು ಅದು ಪದ್ಧತಿ ಅಲ್ಲ, ತಾಯಿ ಸ್ಥಾನನೂ ಅಲ್ಲ. ಮಕ್ಕಳಿಗೆ ಉಡಿಸಿ ತೊಡಿಸಿ ಖುಷಿ ಪಡಿಸೋದು, ಮಕ್ಕಳಿಗೆ ಉಣಿಸಿ ತಿನ್ನಿಸಿ ಖುಷಿ ಪಡಿಸೋದು ತಾಯಿ, ಅದು ನಮ್ಮ ಕರ್ತವ್ಯ. ತಾಯಿದರಿಗೆ ಉಣಿಸೋದು, ತಿನ್ನಿಸೋದು, ಉಡಿಸೋದು, ತೊಡಿಸೋದು, ಹಾದಲ್ಲೇ ಬಂದಲ್ಲೇ ಮರ್ಯಾದೆ ಕೊಡೋದು ಮಕ್ಕಳ ಕರ್ತವ್ಯ. ನಾವು ನಮ್ಮ ಹಿರಿಯರಿಗೆ ಮರ್ಯಾದೆ ಕೊಟ್ರೆ, ನಾವು ನಮ್ಮ ಗುರುವಿಗೆ ಮರ್ಯಾದೆ ಕೊಟ್ರೆ, ಹಿಂದೆ ನಮ್ಮ ಶಿಷ್ಯಗಳು ನಮಗೆ ಮರ್ಯಾದೆ ಕೊಡ್ತಾರೆ. ನಾವು ನಮ್ಮ ಗುರುವಿಗೆ ಮರ್ಯಾದೆ ಕೊಡಲಿಲ್ಲ ಅಂದ್ರೆ ನಮ್ಮ ಶಿಷ್ಯಗಳು ನಮಗೆ ಮರ್ಯಾದೆ ಕೊಡಲ್ಲ. ನೀನೇನು ಹೇಳ್ತೀವಾಗ, ನಿನ್ನ ಗುರು ನೀನು ಮರ್ಯಾದೆ ಕೊಟ್ಟಿಲ್ಲ, ನಾಯಕ ನೀನು ಮರ್ಯಾದೆ ಕೊಡಲಿ, ಕಾಮನ್ ನಾವು ಬರೋದೇ ಹೌದಿಲ್ಲ. ಅದಕ್ಕೆ ಹೇಳೋದು ಫಸ್ಟ್, ಗುರು ಹಿರಿಯರಿಲ್ಲದೆ ಮುಕ್ತಿ ಇಲ್ಲ, ಶಿಷ್ಯಗಳಿಲ್ಲದೆ ಜೀವನ ಇಲ್ಲ. ಗುರು ಹಿರಿಯರು ಇಲ್ಲದೆ ಮುಕ್ತಿ ಇಲ್ಲ, ಶಿಷ್ಯಗಳಿಲ್ಲದೆ ಜೀವನ ಇಲ್ಲ. ನಮ್ಮ ಗುರುಗಳು ನಮಗೆ ಮುಕ್ತಿ ಕೊಟ್ಟಿರ್ತಾರೆ, ನಮ್ಮ ಶಿಷ್ಯಗಳಿಂದ ನಮ್ಮ ಜೀವನ ಆಗಿರ್ತೈತೆ. ಹೆಂಗಿರ್ತೈತೆ ಅಂದ್ರೆ, ಯಾವ ಅಂತ ಅವರು ಬರ್ತಾರೆ, ನಾವು ಅವ್ರಕ್ಕೆ ನಮ್ಮವ್ವ ಅಂತ ಅವ್ರು ಹೇಳ್ಕೊತಾರೆ, ನನ್ನ ಮಕ್ಕಳನ್ನ ನಾವು ಹೇಳ್ಕೊತೀವಿ. ಅವರಿಂದ ನಾವು, ನಮ್ಮಿಂದ ಅವರು, ಉಸಿರು ಕೂಡ ಒಂದು ರೊಟ್ಟಿ ಉಂಡು ಜೀವನ ಮಾಡೋದೈತಿ. ಅವ್ರದ್ದು ಕಸ್ಕೊಂಡು ನಾ ಮಾಡೋದಿಲ್ಲ, ನಂದು ಕಸ್ಕೊಂಡು ಇವ್ರು ಮಾಡೋದಿಲ್ಲ. ಅವ್ರು ದುಡಿದು ಅವ್ರು ತಿನ್ನೋದು, ಇವ್ರು ದುಡಿದು ಇವ್ರು ತಿನ್ನೋದು, ನಾವು ದುಡಿದು ನಾವು ತಿನ್ನೋದು. ನಮ್ಮವ್ವ ಅಂತ ಹೇಳ್ಕೊಳಕ್ಕೆ ಒಂದು ವಸ್ತು ಅವ್ರಿಗೆ ಬೇಕು, ನನ್ನ ಮಕ್ಕಳು ಅಂತ ಹೇಳ್ಕೊಳಕ್ಕೆ ಒಂದು ವಸ್ತು ನಮಗೆ ಬೇಕು. ಇಷ್ಟೇ ಲೆಕ್ಕ ಇದ್ರೊಳಗೆ. ಯಾರಿಂದ ಯಾರಿಗೆ ಗಳಿಕಿಲ್ಲ, ಯಾರಿಂದ ಯಾರಿಗೆ ಲಾಭ ಇಲ್ಲ, ಯಾರಿಂದ ಯಾರಿಗೆ ಲಾಸ್ ಇಲ್ಲ, ಎಲ್ಲನೂ ಇಲ್ಲೇ ಅದು. ಯಾರಿಗೂ ಲಾಭ ಇಲ್ಲ, ಯಾರಿಗೂ ಲಾಸ್ ಇಲ್ಲ. ಈ ಒಂಥರ ಮನ್ಯಾಗ ಬೆಳೆದಿರ್ತೀವಿ, ಮಕ್ಕಳಿಗೆ ಉಣಿಸ್ತೀವಿ ಇಲ್ಲ, ಒಂಥರ ಮನೆಯಾಗಿನ ಮಕ್ಕಳು ದುಡ್ದು ಹಾಕಿ ತಾಯಿದ್ರಿಗೆ ಜಪಾನ ಮಾಡ್ತಾರಲ್ಲ. ಇಷ್ಟೇ ಲೆಕ್ಕ. ತಾಯಿ ಮಕ್ಕಳಂತ ವಿಚಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡು ನಡೆದೀವಿ. ಇದಕ್ಕಿಂತ ಹೆಚ್ಚಿಂದ ಯಾವುದೂ ಇಲ್ಲ ನಮ್ಮಲ್ಲಿ. ಹೆಚ್ಚಿಂದ ಹೇಳ್ಬೇಕಂತಂದ್ರೆ ಇನ್ನು ಎಲ್ಲ ಊಟ ಬಿಟ್ಟು ಹೇಳೋದು ಅದೇ ಅವಶ್ಯಕತೆ ನಮಗಿಲ್ಲ. ಅವ್ರು ನಾವಲ್ಲ. ತಾಯಿ ಸ್ಥಾನದಾಗ ಕೊಟ್ಕೊಂಡು ತಾಯಿಯಾಗಿ ಮಕ್ಕಳನ್ನು ಕರ್ಕೊಂಡು ಹಸುವಿನ ಪೂರ್ತಿ ಊಟ ಮಾಡಿ, ಖುಷಿ ಇದ್ದಷ್ಟು ಜಿಗಿದಾಡಿ ನಕ್ವಾಡಿ ಎಲ್ಲರೂ ಕೂಡ ಟೈಮ್ ಪಾಸ್ ಬಂದೈತಿ. ಇವತ್ತು ಬರುವಾಗ ಭಗವಂತನ ಹೆಸರು ಹೇಳಿ ಒಂದೇ ಜೀವನ, ಹೋಗುವಾಗ ಹೋಗ್ತೈತಿ ಭಗವಂತನ ಹೆಸರು ಹೇಳಿ ಒಂದೇ ಜೀವನ. ಆ ಒಂದು ಜೀವನಕ್ಕಾಗಿ ನನ್ನವ್ರು ನಿನ್ನವ್ರು ತನ್ನವ್ರು ಅಂತ ಎಲ್ಲ ಅಷ್ಟು ಬಡದಾಡಿ ನಡು ಒಂದಿನ ಕತ್ಲ. ಬರುವಾಗ ಬತ್ತಲೆ, ಹೋಗುವಾಗ ಕತ್ತಲೆ, ನಡು ಒಂದಿನ ಕತ್ತಲೆ. ಬರುವಾಗ ಬತ್ತಲೆ, ಭೂಮಿಗೆ ಬರುವಾಗನೂ ಬತ್ತಲೆ, ಹಾಳಿ ಭೂಮಿ ಬಿಟ್ಟು ಹೋಗುವಾಗನೂ ಕತ್ತಲೆ. ಈ ಲೋಕ ನೋಡೋದಷ್ಟೇ, ಜಗತ್ತು ನಡು ಕತ್ತಲೆ. ಬಂದ್ರಂತ ಖುಷಿ ಪಡ್ತಾರೆ, ಹೋದ್ರಂತ ದುಃಖ ಪಡ್ತಾರೆ. ಅದ್ರೊಳಗೆ ಎಲ್ಲರೂ ಕೂಡ ನಕ್ವಾಡಿ ಆ ಗುರುವಿನ ಪಾದಕ್ಕೆ ಅರ್ಪಣೆಯಾಗಿ ಸೇವೆ ಮಾಡೋದು. ಅಮ್ಮ, ಈಗ ನಾನು ಆಗಲೇ ಒಂದು ಪ್ರಶ್ನೆ ಕೇಳಿದೆ, ಶಿಕ್ಷಣ ಎಲ್ಲಿ ಮುಗಿಸಿಲ್ಲ ಅಂತ ಕೇಳಿದೆ. ನೀವು 1ನೇ ತರಗತಿ ಅಂತ ಹೇಳಿದರೆ, ಆದರೆ ಈಗ ನಿಮ್ಮ ಈ ಕಮ್ಯುನಿಟಿಗೆ ಶಿಕ್ಷಣ ಅನ್ನೋದು ಈಗ ಮುಖ್ಯ ಅನ್ಸುತ್ತಾ ಅಂತ? ಶಿಕ್ಷಣ ಎಲ್ಲರಿಗೂ ಮುಖ್ಯನೇ. ನಮ್ಮ ಒಂದೇ ಕಮ್ಯುನಿಟಿಗೆಲ್ಲ, ಟೋಟಲಿ ಸರ್ವರಿಗೂ ಶಿಕ್ಷಣ ಮುಖ್ಯನೇ. ಅಲ್ಲ, ಮುಖ್ಯ. ಆದ್ರೆ ಎಲ್ಲರೂ ಪಡ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ನಮ್ಮ ಸಮುದಾಯದೊಳಗ ಅಂತಂದ್ರ, ನಮ್ಮ ಸಮುದಾಯದೊಳಗ ನಮ್ಮವ್ರು ಯಾರು ಸಣ್ಣವ್ರಿಲ್ಲ. ನಮ್ಮ ಸಮುದಾಯದೊಳಗೂ ನಾನಾ ಸಾಲಿ ಕಲ್ತವ್ರು ಅದಾರ, ಹಾಯೆಸ್ಟ್ ನೌಕರಿ ಮಾಡೋರು ಅದಾರ, ಡಿಗ್ರಿ ಡಿಪ್ಲೊಮಾ ಏನೇನೋ ಅಂತಾರಲ್ಲ ಅವೆಲ್ಲ ಇಂಜಿನಿಯರ್ ಕಲ್ತವ್ರು ಅದಾರ ನಮ್ಮದ್ರೊಳಗೆ. ಏನೋ ಒಂದು ನಮ್ಮ ಹಣೆ ಬರ ಹಿಂಗದಂತ ಈ ರೀತಿ ಆಗಿರ್ತೈತಿ. ಖರೆ ಬೇಕಂತ ಯಾರು ಮಾಡ್ಕೊಂಡಿರಂಗಿಲ್ಲ. ಈಗ ನಮ್ಮ ಶಿಕ್ಷಣ ಆಗಿಲ್ಲ, ನಾವು ದೇವ್ರನ್ನ ನಂಬೀವಿ, ಆ ದೇವ್ರ ನಮ್ಗೆ ಅನ್ನ ಕೊಟ್ಟನ. ಶಿಕ್ಷಣ ಆಗ್ಯದ, ಶಿಕ್ಷಣ ಆದವರು ಅವ್ರು ತಮ್ಮ ಪಾಡಿಗೆ ಅವರು ಒಂದೊಂದು ಕೆಲಸ ಮಾಡ್ಕೋತಾರ, ಅವ್ರಿಗೆ ಚಲೋನೇ ಆಗ್ಯದ. ಈಗ ನನ್ನ ಶಿಶುಮಗಳು ಕಾವ್ಯ ಅಂತ ಹೇಳಿ ಇಲ್ಲೇ ಹುನಗುಂದ ತಾಲೂಕು ಅಮರಾವತಿ ಆಕಿ ಮೊದಲು ದೊಡ್ಡ ಸಾಲಿ ಕಲ್ತಾಳ. ಏನು ಮುಗಿಸಿದ್ರು ಗೊತ್ತಿಲ್ಲ, ಆಕೆಗೂ ಗೊತ್ತಾದ ಸಾಲಿ ಕಲ್ತಿದ್ದು ನನಗೆ ಗೊತ್ತಿಲ್ಲ. ಭಾಳ ಸಾಲಿ ಕಲ್ತಾಗ ಕೆಲವಷ್ಟು ಜನ ಬಂದು ನಮ್ಮ ಕೂಡ ಕೂಡಿ ಇಲ್ಲೇ ನಮ್ಮವ್ರು ನಿಮ್ಮವ್ರು ಅಂತ ಎಲ್ಲ ಉಸಿರು ಕೂಡಿ ಇಲ್ಲಿ ಆಲ್ಮಟ್ಟಿ ಹುನಗೊಂದು ಆ ಕಡೆ ಈ ಕಡೆ ಎಲ್ಲ ಕಡೆ ಒಂದೊಂದು ರೊಟ್ಟಿ ಬೇಡಿ ಉಂಡು ತಿಂದು ಜೀವನ ಮಾಡೋದು ನಡೆದಿತ್ತು. ಅದು ಮಂಗಳಮುಖಿಯರಿಗಾಗಿ ಮೀಸಲಾತಿ ಅಂತ ಹೇಳಿ ಬಂತು. ನೌಕರಿಗೆ ಕರಿಬೇಕು, ಅರ್ಜಿ ಹಾಕ್ರಿ ಅಂತ ಬಂತು. ಹೆಂಗೆ ಕರೆದಾರ ಮಮ್ಮಿ, ಹ್ಯಾಂಗೆ ಮಾಡಲಿ ಅಂತ ನಾನು ಕೇಳಿದ್ಲು. ಇವಾಗ ಸಾಲಿ ಕಲ್ತಿದ್ದಿ, ಹಾಕು, ನಾವಂತೂ ಹೋದ್ರವ್ರಲ್ಲ, ಈಗ ಅದನ್ನು ಹಾಕ್ತೀನಿ ಅನ್ನೋ ವಯಸ್ಸು ನಮಗಿಲ್ಲ. ನೀ ಸಾಲಿ ಕಲ್ತಿದ್ದಿ, ಅದಕ್ಕೆ ಹಾಕು. ಪಟಕ್ಕನ ತಾಯಿ ನಿನಗೊಂದು ರೊಟ್ಟಿ ಅದ್ರ ಕೊಡೋದಿತ್ತಂದ್ರೆ 4 ಅಕ್ಷರ ಕಲ್ತಿದ್ದಿ, ಅದಕ್ಕೆ ಹಾಕು, ಚಲೋ ಆತಂದ್ರೆ ಪುಣ್ಯನೇ ಆತದ. ಹಾಕಂದೆ, ಹಾಕಿಲ್ಲು. ಅದು ಯಾರೋ ಆಕಿನ ಹೊಳೆ ಕ್ವಶನ್ನೇ ಮಾಡಲಿಲ್ಲ, ಪಟಕ್ಕಂತ ಆಕಿನ ಕೆಲಸ ಆಯ್ತು. ಈಗ ಇದ್ರೊಳಗೆ ಚಿತ್ರದುರ್ಗದೊಳಗೆ ಕೋರ್ಟ್ನಾಗ ಕ್ಲಾರ್ಕ್ ಆಗಿ ನೌಕರಿ ಮಾಡ್ತಾಳೆ.
ಮತ್ತೀಗ ಆಕಿಂದು ಕಲ್ತಾಳ ಸಾಲಿ ನೌಕರಿಗೆ ಹೋದ್ಲು. ಈಗ ನಮ್ಮಂತ ಕಲೀಲಾರ್ದವ್ರು ಇಲ್ಲೇ ಇರ್ಬೇಕಲ್ಲ, ಬರ್ತಾಳ ಆಕಿನು ಯಾವ ಅಂತ ಬರ್ತಾಳೆ, ನಮ್ಮ ಅವ್ವ ಅದಳ ಅಂತ ಹುಡುಕು ಅಂತ ಬರ್ತಾಳೆ, ತನಗೆ ಹಸಿದ್ರು ಊಟ ಮಾಡ್ತಾಳೆ, ಖುಷಿದ್ರ ನಗ್ತಾಳ. ಯಾರ್ದು 10 ಪೈಸೆ ನನಗೆ ಕೊಡ್ರಿ ಅಂತ ನಾ ಕೇಳಿಲ್ಲ. ಇವತ್ತು ಅವ್ರು ಕೇಳಿದ್ರು ಅಷ್ಟೇ ಇರ್ಬೇಕು, ನನಗೆ ಕೇಳಿದ್ರು ಅಷ್ಟೇ ಇರ್ಬೇಕು. ನಾ ಯಾರ್ದಕ್ಕೂ 10 ಪೈಸೆ ರೂಪಾಯಿಗೆ ಆಸೆ ಪಡಲ್ಲ. ನನಗೆ ಯಾರು ರೊಕ್ಕನೋ ಅವಶ್ಯಕತೆ ಇಲ್ಲ, ಅವ್ರ ಪ್ರೀತಿ ಅಷ್ಟೇ ನನಗೆ ಸಾಕು. ನಾ ದೇವ್ರಿಗೆ ಬೇಡ್ಕೊಂಡ್ರು ಅಷ್ಟೇ, ಅಭಿಮಾನಿಗಳಿಗೆ ಬೇಡ್ಕೊಂಡ್ರತಿ ನನಗೆ. ಇನ್ನು ನಿಮ್ಮಂಥ ಹುಡುಗರಿಗೆ ಯಪ್ಪ ನನಗೊಂದು 10 ರೂಪಾಯಿ ತಾಲೆ ಚಹಾ ಕುಡಿತೀನಿ ಅಂತ ಕೇಳ್ತೀನಿ, 100 ರೂಪಾಯಿ ಕೊಟ್ಟರೆ ಯಪ್ಪ ಬಳೆ ಹಾಕೋತೀನಿ ಹೋಗಲಿ ಅಂತ ಹೇಳ್ತೀನಿ. ಹೊಟ್ಟಿಗೆ ಹೊಡಿ ಬೇಡ, ನನಗೆ ಅದು ಅವಶ್ಯಕತೆ ಇಲ್ಲ. ಇವತ್ತು 10 ರೂಪಾಯಿ ಬೇಡರ ಜೀವನ ಮಾಡಲಿ, 10 ರೂಪಾಯಿ ದುಡ್ದರ ಜೀವನ ಮಾಡಲಿ. ಕಸ್ಕೊಂಡು ತಿನ್ನೋದು, ಅವ್ರ ಕೈಯಿಂದ ಇಸ್ಕೊಂಡು ತಿನ್ನೋದು ಅದು ಬೇಡ. ಇದನ್ನು ಹಿಡಿ ಊಟ ಮಾಡೋಣ ಅಂತ ಅವ್ರ ಮಕ್ಕಳೇ ನನಗೆ ಖುಷಿಯಿಂದ ಕೊಡ್ತಾರೆ, ಅದಷ್ಟೇ ಕರೆ. ನಾ ಯಾರ್ದು 10 ರೂಪಾಯಿ ನೀವು ಕೊಡ್ರಿ, ನನಗೆ ಅದು ಕೊಡ್ರಿ ಇದು ಕೊಡ್ರಿ ಅಂತ ನಾ ಜೀವನ ಮಾಡಿಲ್ಲ. ಅದನ್ನು ಬೇಡುವಂಥ ಭಗವಂತ ಅದನ್ನು ಆಸೆನೂ ನನಗೆ ಕೊಟ್ಟಿಲ್ಲ. ಎಲ್ಲಮ್ಮ ಪುಟ್ಟರಾಜ ಗುರುಗಳು ಕೂಡಿ ಇಬ್ಬರು ಕೂಡಿ ನನಗೆ ಆಶೀರ್ವಾದ ಮಾಡಿ ಹಿಂಗೆ ಸುರಿದಾಗ 2 ಜೋಳಿಗೆ ನಾನು ಎಗಲಿಗೆ ಬಿದ್ದವು ಕಡಿಮೆ ಇಲ್ಲ. ಆ ಭಗವಂತನ ಪಾದಕ್ಕೆ ಹೋಗಿ ಸೇವೆ ಮಾಡ್ತೀನಿ, ಆ ತಾಯಿ ಪಾದಕ್ಕೆ ಹೋಗಿ ಸೇವೆ ಮಾಡ್ತೀನಿ. ನನ್ನ ತಾಲಿದ್ದಷ್ಟು ಆ ತಾಯಿ ಪಾದಕ್ಕೂ ಮುಟ್ಟಿಸ್ತೀನಿ, ಆ ಭಗವಂತನ ಪಾದಕ್ಕೆ ಪ್ರಸಾದಕ್ಕೂ ಮುಟ್ಟಿಸ್ತೀನಿ. ನನ್ನ ತಾಲಿದ್ದಷ್ಟು ತೊಗೊಂಡೋಗಿ ಅವರಿಗೆ ಮುಟ್ಟಿಸಿ ಅವ್ರ ಕಾಲು ಹಿಡ್ಕೊಂಡು ನನ್ನ ಕೈಕಾಲಿಗೆ ಶಕ್ತಿ ಕೊಡಪ್ಪ ಭಗವಂತ, ರೊಕ್ಕ ರೂಪಾಯಿ ನನಗೇನೂ ಬೇಡ ಅಂತ ಬೇಡ್ಕೊಂಡು ನನ್ನ ಕೈಕಾಲಿಗೆ ಶಕ್ತಿ ಕೊಡು, ಬಂದ ಬಳಗದವ್ರಿಗೆ ಸುಖ ಕೊಡು. ಹಿಂದೆ ನನ್ನಿಂದ ಬರುವ ಮಕ್ಕಳೆಲ್ಲ ಉಸು ಅಭಿಮಾನಿಗಳು, ಅಣ್ಣತಮ್ಮರು ಮಕ್ಕಳು, ಮರಿಮ ಮಕ್ಕಳೆಲ್ಲ ರಗಡದಾವು ಈಗ ನಮ್ಮ ಲೆಕ್ಕದಾಗ ಹಿಡ್ಕೊಂಡು. ಅವೆಲ್ಲ ಮಕ್ಕಳ ಕೈಕಾಲಿಗೆ ಶಕ್ತಿ ಕೊಡು, ಅವ್ರಿಗೆ ಅಂದ ಚಂದ ಕೊಡು. ರೊಕ್ಕ ರೂಪಾಯಿ ಅದು 2ನೇ ಮಾತು, ನಿನಗೆ ದುಡಿದ್ರ ಥರ ಕೊಟ್ಟಿರ್ತೀವಿ. ನಿನಗೆ ನಾವು ಬೇಡ್ಕೊಳ್ಳೋದು ಏನಂತರ ಕೈಕಾಲಿಗೆ ಶಕ್ತಿ ಕೊಡು, ಉಸಿರಾಟ ಇರುತ್ತಾನ, ನಿನ್ನ ಹೆಸರು ಸಾಕಷ್ಟ, ನಮಗೆ ಮತ್ತೊಂದು ಏನೂ ಬೇಡ ಅಂತ ಬೇಡ್ಕೊಂಡು ಆ ಗುರುವಿನ ಪಾದಕ್ಕೆ ಅರ್ಪಣೆ. ಈ ಮಂಗಳಮುಖಿ ಸಮುದಾಯದವ್ರಿಗೆ ಸರ್ಕಾರದಿಂದ ಏನಾದರೂ ಸೌಲಭ್ಯ ಬಂದಿದ್ದು ಏನಾದರೂ ನೀವು ತಗೊಂಡಿದ್ದ ಮತ್ತೆ ತಗೋತಾರಲ್ಲ, ನಮ್ಮವರೆಲ್ಲರೂ ತಗೋತಾರ. ಮೈತ್ರಿ ಯೋಜನೆ ತಗೊಂತಾರ. ಮತ್ತೆ ಅಲ್ಲ ಇದು ಏನದು ಈಗ ಬಸ್ನಿಂದ ಆಲ್ರೆಡಿ ಗೈಲ್ ಮಾಡ್ಸ್ಯಾರ ನೋಡು. ನಂದು ಅದು ಗೈಲೈತಿ ನೋಡು ಕಾರ್ಡ್, TG ಕಾರ್ಡ್ ಅಂತ ಹೇಳಿ. ಈ ಥರ ನಮ್ಮದು ಬಸ್ ಪಾಸ್, TG ಕಾರ್ಡ್, ಆಧಾರ್ ಕಾರ್ಡ್ ಅವೆಲ್ಲ ನಮಗೆ ಫ್ರೀನೇ ಅದಾವ. ಅಲ್ಲಿ ಮಹಿಳೆಯರಿಗೆ ಏನು ಸ್ಥಾನ ಕೊಟ್ಟಾರ, ನಮ್ಮ ಮಂಗಳಮುಖಿಯರಿಗೆ ಎಲ್ಲನೂ ಕೊಟ್ಟಾರ. ನಾವು ಕೊಟ್ಟಿಲ್ಲ ಅಂತ ಹೇಳಂಗಿಲ್ಲ. ಸರ್ಕಾರದವ್ರು ನಮಗೆ ಏನು ಕೊಡ್ಬೇಕೆಲ್ಲ ಕೊಟ್ಟಾರ. ಇನ್ನ ಕರೆಕ್ಟಾಗಿ ನಾವು ನಿಂತು ಅದನ್ನು ಸೌಲಭ್ಯಗಳು ಪಡ್ಕೊಂಡಿಲ್ಲ. ನಿಜ ಹೇಳ್ತೀನಿ ಅಂದ್ರೆ ಅದನ್ನ ನಾವು ಸೌಲಭ್ಯಗಳನ್ನು ಕರೆಕ್ಟಾಗಿ ನಿಂತು ಪಡ್ಕೊಂಡಿಲ್ಲ. ಸರ್ಕಾರದವ್ರು ನಮಗೇನು ಕೊಡ್ಬೇಕೆಲ್ಲನೂ ಕೊಟ್ಟಾರ. ಮತ್ತು ಸಾಲಿ ಕಲ್ತವ್ರಿಗೆ ನೌಕರಿ ಮೀಸಲಾತಿ ಇಟ್ರು, ಹೌದಿಲ್ಲ? ಮತ್ತು ಅವ್ರು ಸರ್ಕಾರದವ್ರು ಕೊಟ್ಟಿದ್ದೆ ಅಲ್ಲ. ಮತ್ತು ಈಗ ತಿಂಗಳಿಗೆ 2,000 ರೂಪಾಯಿ ಹಾಕ್ತಾರ, ಅದು ಸರ್ಕಾರ ನೀತಿ ಹಾಕಿದ್ದಲ್ಲ. ಅದು ತಿಂಗಳಿಗೆ 2,000 ಅಂದ್ರಮ್ಮ ಇದು ಮಹಿಳೆಯರಿಗೆ ಹಾಕ್ತಾರ, ಗೃಹಲಕ್ಷ್ಮಿ ಅಂತ ಹೇಳಿ. ಮತ್ತೆ ಇನ್ನೊಂದೇನು ಯಾವುದು ಮೈತ್ರಿ ಯೋಜನೆ ಅಂತ ಅಂದ್ರ ಈಗ ವಯಸ್ಸಾದವ್ರು, ನನಗಿಂತ ವಯಸ್ಸಾದವ್ರಿಗೆ ಹಾಕ್ತಾರ. ಎಷ್ಟಮ್ಮ ವಯೋಮಿತಿ ಎಷ್ಟು ಇರ್ಬೇಕು? ಒಂದು 45ರಿಂದ 50 ವರ್ಷ ಮ್ಯಾಲಿದ್ದವ್ರಿಗೆ ಮೈತ್ರಿ ಯೋಜನೆ ಅಂತ ಹಾಕ್ತಾರೆ. ಸಣ್ಣ ಮಕ್ಕಳಿಗೆ ಹಾಕಲ್ಲ. ಇದು ಆಧಾರ್ ಕಾರ್ಡಿಂದಂತೂ ಎಲ್ಲರಿಗೂ ಹಾಕ್ತಾರೆ. ಇದು ತಿಂಗಳಿಗೆ ಹಾಕೋದು. ರೇಷನ್ ಕಾರ್ಡ್ ಅದಾವ, ರೇಷನ್ ಕಾರ್ಡ್ ಇದ್ರು ಕೊಡ್ತಾರೆ, ಇರದಿದ್ರು ಕೊಡ್ತಾರೆ. ನಮ್ಮೂರಿಗೆ ಆಲ್ರೆಡಿ ಎಲ್ಲ ರೇಷನ್ ಕಾರ್ಡು ಅದಾವ. ನಮ್ಮಲ್ಲಿ ಇಲ್ಲಿ ನಮ್ಮ ತಾಲೂಕದ ಪ್ರಕಾರ ನಾ ಹೇಳ್ಬೇಕು, ನಮ್ಮ ಜಿಲ್ಲಾದ ಪ್ರಕಾರ ಹೇಳ್ಬೇಕಂದ್ರೆ ನಮ್ಮವ್ರು ಯಾರು ಏನೂ ಬಿಟ್ಟಿಲ್ಲ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಹೋಟೆಲ್ ಲಿಸ್ಟ್, ಅವನ್ನೆಲ್ಲ ಸೌಲಭ್ಯಗಳು ನಮ್ಗೆ ಎಲ್ಲನೂ ಅದಾವು. ಅವೆಲ್ಲ ನಾವು ಏನೇನು ತಗೋಬೇಕು ನಾವು ಸೌಲಭ್ಯಗಳಂತಂದ್ರೆ, ನಮ್ಮಲ್ಲಿ ಬಿಜಾಪುರದಾಗ ಒಂದು ಆಫೀಸ್ ಐತಿ, ನವಸ್ಫೂರ್ತಿ ಅಂತ ಹೇಳಿ. ನಮಗೆ ಅದ್ರೊಳಗೆ ಏನೂ ಗೊತ್ತಾಗ್ಲಿಕ್ಕೂ ಆಫೀಸ್ದೊಳಗೆ ಶಬ್ಬೀರ್ ಅಂಥೇಳಿ ನಮ್ಮ ನವಸ್ಫೂರ್ತಿ ಸಂಘದೊಳಗೆ ಕೆಲಸ ಮಾಡೋಕೆ ಶಬ್ಬೀರ್ ಅಂಥೇಳಿ ನಮ್ಮವ್ರ ಮೇಲೆ ಒಬ್ಬರು ಕೆಲಸ ಮಾಡ್ತಾರೆ. ಮತ್ತು ಇಲ್ಲಿ ಮುದ್ದೇಬೇಳದಾಗೂ ಅದಾರ ಚನ್ನಬಸ್ಸು ಸಕ್ರಿ ಅಂತೇಳಿ. ಅಲ್ಲಿಂದ ಏನು ಬಂತು ಇವ್ರು ಹೇಳ್ತಾರೆ, ಇವ್ರು ಇಲ್ಲಿಂದ ಏನು ಬಂತು ನಮಗೆಲ್ಲರಿಗೆ ಹೇಳಿರ್ತಾರೆ, ತಿಳುವಳಿಕೆ ಎಲ್ಲನೂ ಹೇಳ್ತಾರೆ. ಆಮೇಲೆ ಇಲ್ಲಿ ಬಂದದ ತಗೋರಿ, ಇದನ್ನು ಮಾಡಿಸ್ಕೊರಿ, ಬರ್ರಿ ಹೋಗುನು, ಮುನ್ಸಿಪಾಲ್ಟಿಗೆ ಹೋಗುನು, ಆಮೇಲೆ ಇದಕ್ಕೆ ತಾಲೂಕು ಆಫೀಸ್ಗೆ ಹೋಗುನು, ಏನೇನು ಬಂದಾವ ನಿಮ್ಮ ಮನೆಗಳು ಬರ್ತಾವೆ ಬರ್ರಿ. ಅವು ಕರೆಕ್ಟಾಗಿ ಹೇಳಿದ ಪ್ರಕಾರ ನಾವು ಯಾರೂ ಪಾಲನೆ ಮಾಡಿಲ್ಲ. ಪಾಲನೆ ಮಾಡಿದವ್ರಿಗೆ ಸಿಕ್ಕವು, ಮಾಡ್ಲಾರ್ದವ್ರಿಗೆ ಇಲ್ಲ. ನಾ ಮಾಡೀನಿ, ನನಗೆ ಸಿಕ್ಕವು. ಮತ್ತು ಈಗ ತಿಂಗಳ 2,000 ರೂಪಾಯಿ ತೊಗೋತೀನಿ, ಮತ್ತು ಅವೆಲ್ಲನೂ ತೊಗೋತೀನಿ. ಮತ್ತು ನಾನು ಆದ್ರೆ ನಂದು ಈ ಜೋಗಪ್ಪ ಲಿಸ್ಟಿನೊಳಗೆ ನನ್ನ ಮತ್ತೆ ಮನಿನೂ ಹಾಕ್ಸ್ಕೊಟ್ಟಾರ, ನನಗೆ ಆಶ್ರಯ ಯೋಜನೆ ಹಾಕ್ಸ್ಕೊಟ್ಟಾರ. ಮತ್ತು ಇಂಥವೆಲ್ಲ ಬಂದಾವು. ಗೌರ್ಮೆಂಟ್ ಕಡ್ದಿದ್ದು ತಪ್ಪಿಲ್ಲ, ತೊಗೊಂಡಿಲ್ಲ, ನಮ್ಮವ್ರು ಕಡ್ದದ್ದು ತಪ್ಪು ಅಷ್ಟ. ಬಂದಿದ್ದೆಲ್ಲ ಅಷ್ಟು ನಾವು ಕರೆಕ್ಟಾಗಿ ಕಾಗದ ಪತ್ರಗಳನ್ನು ಕೊಟ್ಟು ನಾವು ಪಾಲನೆ ಮಾಡಿದ್ರೆ ನಮಗೆಲ್ಲನೂ ಬರತೈತಿ. ನಾನು ಅದಕ್ಕೆ ಹೇಳಿದ್ದಮ್ಮ, ಯಾಕಂದ್ರೆ ಇಂಥವನ್ನೆಲ್ಲ ಗೊತ್ತಾಗಬೇಕಂದ್ರೆ ಶಿಕ್ಷಣ ಭಾಳ ಮುಖ್ಯ ಅಂತ ಹೇಳಿ. ಸಾಲಿ ಕಲಿಯಬೇಕು. ಈಗ ನಾವು ಕಲ್ತಿಲ್ಲ ಅಂದ್ರೆ ನಾವು ಸಣ್ಣವರಲ್ಲ, ನಾವು ಕಲ್ತಿಲ್ಲ ಅಂತ ಹೇಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಾವೇನು ಹೇಳ್ಕೊತೀವಿ, ನನಗೆ ತಿಳಿದಿಲ್ಲ ಮಗ ಏನು ನೋಡ್ಲಿ ಅಂತ ಇವ್ರನ್ನೂ ಕೇಳ್ತೀವಿ, ನೋಡ್ಲಿ ಮಗ ಅಂತ ಇವ್ರಿಗೂ ಕೇಳ್ತೀವಿ. ಅವ್ರು ಓದ್ ಹೇಳ್ತಾರ, ಅದು ತಿಳಿದಿದ್ದು ನಾವು ಬಡ 12 ರೂಪಾಯಿ ನನಗೆ ಇದು ಕೊಡ್ರಿ ಅಂತ ಹೋಗಿ ಕೇಳ್ತೀವಿ. ಎಲ್ಲ ಥರದಿಂದ ಮಾಡ್ಕೊತೀವಪ್ಪ. ನಮಗೆ ಪಂಚಾಯತಿ ವತಿಯಿಂದ ಬಂದ್ರೂ ಕೊಡ್ತಾರ, ಏನು ಬಂದ್ರು ನಮಗೆಲ್ಲಾನು ಇಲ್ಲ ಅನ್ನಂಗಿಲ್ಲ. ಎಲ್ಲ ಥರದಿಂದ ನಮಗೆ ಹೆಲ್ಪ್ ಮಾಡ್ತಾರೆ. ನಮ್ಮಲ್ಲಂತೂ ಎಲ್ಲ ಥರದಿಂದ ಚಲೋ ಐತಿ. ನಮ್ಮ ಜೋಗಪ್ಪಗಳಿಗೆ ಯಾರಿಗೂ ಇದು ಇಲ್ಲ, ಸೌಲಭ್ಯಗಳು ನಡೆದಾವ. ಗೌರ್ಮೆಂಟ್ ಕಡೆದಿಂದ ಎಲ್ಲನೂ ನಡೆದಾವ ನಮಗೆ. ನಮ್ಮಲ್ಲಿ ಯಾರೂ ಹುಚ್ಚು ಚಕ್ಕರ್ನೂ ಮಾಡಲ್ಲ ಹಂಗೆ.
ಅಂದ್ರೆ ಅಮ್ಮ ಈ ಜೋಗಮ್ಮ ಅಂದ್ರೆ ಮಂಗ ಎರಡು ಒಂದೇ. ಎರಡು ಒಂದೇ, ಆದ್ರೆ ಜೀವನ ಬೇರೆ ಬೇರೆ ಇರುತ್ತೆ. ಇಲ್ಲ, ಎಲ್ಲರದು ಜೀವನ ಒಂದೇ. ಈಗ ದೇವ್ರ ಸೇವೆ ಮಾಡ್ಕೋತಾ ಇದೀವಿ, ಜೋಗಮ್ಮ ಅಂತಾರ. ಈಗ ಕಾಯಕಗಳು ಮಾಡ್ಕೋತಾರ, ಅಂಗಡಿ ಬೇಡೋದು, ಈಗ 2 ಜಂಪಿಗೆ ನಿಂದ್ರದು ಕಲೆಕ್ಷನ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ಕೆಲವರು ಏನ್ ಮಾಡ್ತಾರ, ಜೋಗಮ್ಮ ನಿಂತಾಳ ಅಂತ ಕೆಲವ್ರು ಕೊಟ್ಟಾಗ, ಮಂಗಳಮುಖಿ ನಿಂತಾಳ ಅಂತ 10 ರೂಪಾಯಿ ಕೊಟ್ಟೋಗಾರ. ಇತ್ತಿತ್ಲ ನಮ್ಮ ಕಡೆ ಏರಿಯಾದಾಗಂತೂ ಹಂಗೆ ಹೊಲಸಿಲ್ಲ, ಒಳ್ಳೆ ಏರಿಯಾ, ನಡೆಂಗೂ ಇಲ್ಲ ಅಂತದೆಲ್ಲ. ಮತ್ತೆ ಇನ್ನೂ ಏನೇನು ಬದಲಾವಣೆ ಆಗ್ಬೇಕಮ್ಮ ನಿಮ್ಮ ಸಮುದಾಯದೊಳಗೆ? ನಮಗಂತೂ ಇಲ್ಲೆಲ್ಲಾನು ಚಲೋನೇ. ಆಗಿ ನೀವು ಮಕ್ಕಳಿಗೆ ಏನು ಸಲಹೆಗಳನ್ನು ಕೊಡ್ತೀರಾ ಮುಂದೆ ಬರುವಂತ ಮಕ್ಕಳಿಗೆ ನಾ ಹೇಳೋದು ಏನಂತಂದ್ರ, ಈಗ ನಾವಂತೂ 50 ವರ್ಷ ಜೀವನ, 15, 16, 18, 20 ವರ್ಷದ ಮಕ್ಕಳು ಅದಾರ. ರೊಕ್ಕ ರೂಪಾಯಿ ಇಂದಿಲ್ದ ನಾಳೆ ಬಂದಿತ್ತು. ಹೌದು, ನಿಜ. ಉಣ್ಬೇಕು ಅಂತ ಆಸೆ ಪಟ್ಟಿದ್ದು ಇಂದಿಲ್ದ ನಾಳೆ ಉಣ್ಬಹುದು, ಉಡ್ಬೇಕು ಅಂತ ಆಸೆ ಪಟ್ಟಿದ್ದು ಇಂದಿಲ್ದ ನಾಳೆ ಉಣ್ಬಹುದು. ಅಪ್ಪಿ ತಪ್ಪಿ ಈ ಪ್ರಕೃತಿ ಒಳಗೆ ಒಂದು ಕಪ್ಪು ಚುಕ್ಕಿ ಕುಂತಂದ್ರ ಮರಿಲಾರ್ದಂಥ ವಸ್ತು, ಅದಕ್ಕೆ ಈಡಾಗಬೇಡ್ರಿ. ಪ್ರಕೃತಿ ಕಾಯ್ಕೋರಿ, ಶಾಣ್ಯರಾಗ್ರಿ. ನಿಮ್ಮ ಪ್ರಕೃತಿ ಕಾಯ್ಕೊಂಡು ನೀವು ಉಂಡು ತಿಂದು ಚಂದ ಇದ್ರಿ ಅಂದ್ರೆ ಆ ರೊಕ್ಕ, ಆ ಉಡುವಂಥ ಬಟ್ಟೆ ನಿಮ್ಮಿಂದ ತಾನಾಗೆ ಬರುತ್ತೆ. ಅದು ನೀವು ಹುಡ್ಕೊಂತ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ಅಂದ ಚಂದ ಇತ್ತಂದ್ರೆ, ನಮ್ಮ ಪ್ರಕೃತಿ ಗಟ್ಟಿಮುಟ್ಟಿತ್ತಂದ್ರೆ ಯಾರಾದ್ರೂ ತಂದು 10 ರೂಪಾಯಿ ನಮ್ಗೆ ಕೊಡ್ತಾರೆ. ಕಳ್ಕೊಂಡು ನಿಂತಿಂದ ಆ ಪ್ರಕೃತಿ ಅನ್ನೋದು ಎಲ್ಲ ಹಾಳಾಗಿ ಹೋಗಿಂದ ನಮ್ಮನ್ನ ಯಾರು ಮಾತಾಡ್ಸೋದಿಲ್ಲ, ಹೌದಿಲ್ಲ? ಇಷ್ಟೇ ಹೇಳ್ಕೊಳ್ಳೋದು ಸಣ್ಣ ದೊಡ್ಡ ಮಕ್ಕಳಿಗೆ, ಪ್ರಕೃತಿ ಕಾಯ್ಕೋರಿ, ಚಂದ ಇರ್ರಿ, ಎಲ್ಲಿ ತನ ಹೋರಿ, ಮೈ ಮೇಲೆ ಪ್ರಜ್ಞೆ ಇರಲಿ, ಹೊಳ್ಳಿ ನೋಡಿ ಮಾಡ್ರಿ, ಏನೇ ಮಾಡೋದಾದ್ರೆ ಇಷ್ಟೇ ಲೆಕ್ಕ.